ನಮ್ಮ ಕಣ್ಣುಗಳು ಯಾವಾಗಲೂ ಒಳ್ಳೆ ಕುಡ್ದವ್ರಂಗೆ ಇರ್ತದೆ. ನಮಗೆ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಿಲ್ಲ ಅಥವಾ ತೋರಿಸ್ಲಿಲ್ಲ ಅಂದ್ರೆ ಯುವರಾಜಾಗಿ ನನ್ನ ಲೈಫಲ್ಲಿ ಇಲ್ಲೇ ಬಿದ್ಕೊಂಡು ಆಡ್ಬಿಡ್ತಾರೆ. ಈ ಮಹಾನ್ ವ್ಯಕ್ತಿಗಳಿಗೆ ನಾನು ರಾಖಿ ಕಟ್ಟಬೇಕು, ಯಾಕಂದ್ರೆ ಈ ದಂಡಪಿಂಡಗಳು ನಮ್ಮ ಅಣ್ಣ ತಮ್ಮಂದಿರು. ನಾನು ಅಮ್ಮ ನನಗ್ ಕೊಡ್ಸು ಅಂದ್ರೆ ನೀನ್ ಮದ್ವೆ ಆಗಿದ್ಯಾ ಹೋಗು ಅಂತ ಬೈದ್ಬಿಟ್ಟು ಕಳ್ಸಿದ್ರು. ಇಂಥ ಅಣ್ಣನ ಅವನೇ ನೋಡಿ ಪಾಪ ಅನ್ಸುತ್ತೆ. ನಾವು ಕೊಡಿಸ್ಬೇಕು ಅಂದಾಗ ನಮ್ಮ ಮುಖಗಳು ಎಷ್ಟು ಡಲ್ ಆಗಿರ್ತವೆ. ಅದೇ ನಾನು ಕೊಡಿಸ್ತೀನಿ ಅಂದಾಗ ಈ ಅಂತ ಅಲ್ಕಿರಿತಿರ್ತಾನೆ. ಗೈಸ್, ಬಿಲೇಟೆಡ್ ವಿಶಸ್ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವರಮಹಾಲಕ್ಷ್ಮಿ ಆಗಿದ್ ನೆಕ್ಸ್ಟ್ ಡೇನೆ ಈ ಮಹಾನ್ ವ್ಯಕ್ತಿಗಳಿಗೆ ನಾನು ರಾಖಿ ಕಟ್ಟಬೇಕು, ಯಾಕಂದ್ರೆ ಈ ದಂಡಪಿಂಡಗಳು ನಮ್ಮ ಅಣ್ಣ ತಮ್ಮಂದಿರು. ನಮಸ್ತೆ. ಎಲ್ಲರೂ ನೋಡಿರ್ತೀರಾ, ಇವರು ನಮ್ಮ ದೊಡ್ಡಮ್ಮ. ಹೆಸ್ರಿಗೆ ಮಾತ್ರ ದೊಡ್ಡಮ್ಮ, ಆದ್ರೆ ಲೂಸಮ್ಮ. ಹಿಂಗೆ ಎಲ್ಲರಿಗೂ ಹಿಂಗೆ ಹೋಯ್ತಾ ಬತ್ತಾ ಕೆಲಸ ಹೇಳೋದೇ ಆಯ್ತು ಇವ್ರ ಜೀವನ. ಪಾಪ ನಮ್ಮಮ್ಮನ ಇಲ್ಲಿ ಕೂರ್ಸ್ಬಿಟ್ಟವ್ರೆ. ಇವಳು ನಮ್ಮ ಒಂದು ತಂಗಿ, ಇನ್ನೊಬ್ಳು ಪುಟ್ಟ ತಂಗಿ. ನನ್ಗೂ ಇವಳಿಗೂ ಬೆಳಗ್ಗೆ ಜಗಳ ಆಯ್ತು ಗೈಸ್. ಫಸ್ಟ್ ನಾನ್ ಕಟ್ಬೇಕು ರಾಖಿನ ಅಂತ, ಆದ್ರೂ ನಾನೇ ಕಟ್ಟೋದು. ಹೊಡೆದಾಟನೆ ಮಾಡ್ಕೊಂಡು ಈ ದಂಡಪಿಂಡಗಳಿಗೆ ರಾಖಿ ಕಟ್ಟಕ್ ನಾವು ಹೊಡೆದಾಟ ಮಾಡ್ಕೊಂಡಿದೀವಿ, ನಾನು ಇವಳುವೆ. ನಾವಿಬ್ರು ಒಂದೇ. ನೋಡು ಮಾಡು ಇದನ್ನ. ನಾವಿಬ್ರು ಒಂದೇ. ನಾವೇ ದೂರ ಆಗಲ್ಲ ಗೈಸ್, ಸುಮ್ನೆ ಹೆಸ್ರು ಮಾತ್ರ ಜಗಳ ಆಡ್ಕೋತೀವಿ. ಬನ್ನಿ ಕಟ್ತೀನಿ. ಆಕ್ಚುಲಿ ಗೈಸ್, ರಾಖಿ ಹಬ್ಬದ ದಿನ ರಾಖಿ ಕಟ್ಟುವ ವಿಶೇಷತೆ ಏನು ಅಂತ ಹೇಳಿ ನೋಡೋಣ. ನಮ್ಮ ಅಣ್ಣ ತಮ್ಮಂದಿರ್ದು ಬಂದ, ಅಕ್ಕ ತಂಗಿರ್ ಬಂದ ಏನು ಇಲ್ಲ, ಕಾಸು ಇಸ್ಕೊಳಕ್ ಅಷ್ಟೇ. ಅವರು ಕಾಸು ಇಸ್ಕೊಳಕ್ ರಾಖಿ ಕಟ್ತಾರೆ. ಇಲ್ಲಿ ಬಾ. ಮಾಡಾದ್ಮೇಲೆ ಅವ್ರಿಗೆ ಹೆಂಗ್ ಮಾಡ್ತಾರ ನೋಡ್ಕೊ. ನಿಮ್ ಮನೇಲಿ ಹೆಂಗ್ ಮಾಡ್ತಿದ್ಯಾ, ನೀನ್ ಇಲ್ಲಿ ಹೆಂಗ್ ಮಾಡ್ತೀಯ ಅಂತ ನೋಡ್ತೀನಿ. ಹಿಂಗ್ ಮಾಡೋದು. ಕಾಸು ಮಾಡಬೇಕು. ಪ್ರೀತಿ ಮನ್ಸಲ್ಲಿ ಸಾಕು, ದುಡ್ಡು ಕೊಟ್ಬಿಟ್ಟು ಸಂಬಳಕ್ಕೆ ಹೋಯ್ತಿರೋದು ಯಶವಂತ ಈಗ. ದುಡ್ಡು ಕೊಡಕ್ ಈ ಬೂಟ್ ಹಾಕಿ ಇನ್ನೇನ್ ತಗೋತಾರ ನೋಡು. ಹೆಂಗ್ ಹೇಳ್ತಾರೆ ರಾಖಿ ಕಟ್ಟದೆ ದುಡ್ಡುಗೋಸ್ಕರ ಅಂತ. ಪುಣ್ಯ ಅನ್ಕೊಳ್ಳಿ. ತಂಗಿ ಬಿಡಕ್ಕೂ ಪುಣ್ಯ ಮಾಡಿರ್ಬೇಕು ಅವ್ರು. ನಮ್ ತಂಗಿ ಅಂತ ಎಂತದೂ ಇಲ್ಲ, ಏನೇ ಅಂತದ್ದು ಇಲ್ಲ. ಇವುಗಳು ಉಟ್ಬಿಟ್ಟು ನಮ್ಗೆ ರಕ್ಷಾ ಬಂಧನ ನಾವು ಸೆಲ್ಫಿ ಹೇಳ್ಬೇಕಾನೆ. ಕರೆಕ್ಟ್. ನಾನು ಯಾರಿಗೂ ಕೇಳಿದೆ, ಯಾರೋ ಹೇಳ್ದು ಹ್ಯಾಪಿ ರಕ್ಷಾಬಂಧನ. ಇಲ್ಲ ಥ್ಯಾಂಕ್ ಯು ಅಂತ ಅಂದ್ಬಿಟ್ಟು ನಾನು ಸೇಮ್ ಟು ಹೇಳ್ಬೇಕಾ ಬೇಡ ಅಂತ ಹೇಳ್ಬೋದು ಸೇಮ್ ಟು ಹೇಳ್ಬೋದು. ಹ್ಯಾಪಿ ರಕ್ಷಾಬಂಧನ್. ರಕ್ಷಾ ಬಚ್ಚನ್ ಅಂತಾನೆ. ಅದೊಡನೆ ಈ ಕಡೆ ರಕ್ಷಾಬಂಧನ್ 50,000 ಹೊಡೆದು ಪರವಾಗಿ. ಹ್ಯಾಪಿ ರಕ್ಷಾ ಬಂಧನ್. ಥ್ಯಾಂಕ್ ಯು. ವಿಶ್ ದಿ ಸೇಮ್. ಗೈಸ್, ಇವ್ನು ನನ್ನ ತಮ್ಮ ಆದ್ರೆ ಎಲ್ಲಾ ಕಡೆ ನಮ್ಮ ಅಣ್ಣ ಅಂತ ಹೇಳ್ಕೊ ಓಡಾಡ್ತಾನೆ. ಇವನ್ಗೂ 1 ವರ್ಷ ಅಷ್ಟೇ. ಆದ್ರೂ ಅಣ್ಣ ಪರವಾಗಿಲ್ಲ. ಆದ್ರೆ ಗಡವ ಅಂತ ಅಂತಾರಲ್ಲ, ಅದು ತಪ್ಪು. ನನ್ ಪಕ್ಕದಲ್ಲಿ ನಿಂತ್ಕೊಂಡ್ರೆ ಹಂಗೆ ಹೇಳ್ತಾರೆ, ನೀನ್ ತಮ್ಮನ ಅವಳ ದೊಡ್ಡ ಗಡವ ಇದಂಗೆ ಅಂತ ಹೇಳ್ತಾರೆ ಎಲ್ಲರೂ. ಯಾರು ಹಂಗಂತೀರೋ ಅವರೇ ದೊಡ್ಡ ಗಡವದಿರು. ಅಲ್ಲ, ಈಗ ನಿಮ್ 3 ಜನಕ್ ನೋಡಿದ್ರೆ ಈಗ ನೀನೇ ಅಣ್ಣ. ನಾನೇ ಅಣ್ಣ. ಇವನು ನಮ್ ದೊಡ್ಡ ಇವನಿಗೆ ವಯಸ್ಸು ಏನಂತ ಹೆಸರು ಕಟ್ಟೋದು ಹೇಳು. ಪ್ರಥಮ್, ಸೆಕೆಂಡ್ ಪ್ರಥಮ್. ಹ್ಯಾಪಿ ರಕ್ಷಾಬಂಧನ್. ಸ್ವೀಟ್ ಕೊಡ್ರ ಅವನ್ಗೆ, ಸ್ವೀಟ್ ಕೊಡ್ರು. ಹ್ಯಾಪಿ ರಕ್ಷಾ ಬಂಧನ್. ಸೋಮವಾರ ಕಟ್ತೀನಿ ನಾನು ನಿಮ್ಗೆ. ಯಾಕೆ ನಮ್ಮ ಅಕ್ಕಂದಿರ್ ಬೇಜಾರ್ ಮಾಡ್ಕೊಬಿಡ್ತಾರೆ ಆಮೇಲೆ. ಓ, ಅವ್ಳು ಬಬ್ಬಿದವ್ರೆಲ್ಲ ಬರ್ತಾರ. ಖುಷಿಯಾಗಿ ಇರಿ.
ಎಲ್ಲಾರ್ದು ಆಯುಷ್ ಆರೋಗ್ಯ ಐಶ್ವರ್ಯ ನಿಮಗ್ ಸಿಗ್ಲಿ ಅಂತ ನಾನು ಆಶಿಸ್ತೀನಿ. ಆ ತಾಯಿ ಒಲಿಲಿ. ಆ ಚಾಮುಂಡೇಶ್ವರಿ ಹತ್ರ ಬೇಡ್ಕ. ನಿಂಗೂ ಒಳ್ಳೇದಾಗ್ಲಿ ವಿಕ್ಯಾಣ. ಒಳ್ಳೆ ಅಕ್ಕಿ ಕರ್ಕೊಂಡ್ ಬಾ. ಎರಡೆರಡು ಸತ ಮಿಸ್ ಮಾಡ್ತೀನಿ. ಎರಡೆರಡಕ್ಕೆ ಸಿಗ್ಲಿ ಅಂತ ಹೇಳು. ಎರಡಕ್ಕೆ ಸಿಗ್ಲಿ ಬ್ಲಾಗ್ ನ ನಮ್ಮದ್ಕೆ ನೋಡಿದ್ರೆ ಮಕ್ಕುಗಿದೆ. ಇವ್ರು ಅಂದ್ರೆ ಯಶವಂತಂಗೊಂದು ನಂಗೊಂದು ಇಬ್ಬರು ಸೇರಿ ಸೇರ್ಸಿ. ಇಲ್ಲ ಇಬ್ರದಲ್ಲ. ಎದ್ದೋಳು. ಉಯ್ ಯಶವಂತ ಕಾಸು ಎಲ್ಲ ಕೊಡೋಲಿ. ₹100 ಕೊಟ್ಟ ಮೂರು ಶಾಲೆ ಬಿಡ್ತಾಳೆ guys. ಅಕ್ಷತೆ ಆಗ್ಬೇಕು ನೀನು. ಅದಕ್ಕೆ ತಾನೇ ಇಟ್ಟಿದ್ದು ನಾನು. ಗೊತ್ತಿಲ್ಲ. ಯಾರು ಒಳ್ಳೇದ್ ಮಾಡ್ಲಿ ಕಣವ್ವ, ಒಳ್ಳೆ ಗಂಡ ಸಿಗ್ಲಿ ಅಂತ ಆಶೀರ್ವಾದ ಮಾಡು. ಯಾವಾಗ್ಲೂ ಹಿಂಗೆ ಸರಿ, ಮಾಡ್ತಾರೆ. ಏಯ್, ನಾನ್ ಚಿಕ್ಕ ನಿನ್ಕಿಂತ ಕಾಲ್ ಬೀಳ್ಬಾರ್ದು. ಹಂಗ ನೀನೇ ನನ್ ಕಾಲು ಬಿಡು. ಯಶೋ, ಏ ಇವ್ನ್ಗೂ ಮಾಡ್ಕೋ. ಏ ಇಲ್ಲ ಕಣ ನಾನ್ ಚಿಕ್ಕವನ್ ಕಣ ಬಿಡಂಗಿಲ್ಲ. ಬಿಡು ದೀಪು ನಂದು ಇವತ್ತು ಬೇಡ ಸೋಮವಾರ ಹೋಗಿ ಇವಳು ನನ್ ತಂಗಿ, ಇವಳು ನನ್ನ ನೋಡ್ಕ ಮಾಡ್ತಾಳೆ. ಮಾಡ್ಕೊ ಅಮ್ಮ. ನಿಧಾನ ನಿಧಾನ. ನಿಧಾನ ಮಾಡು, ದಡ ಪದ ಅನ್ಬೇಡ. ದೊಡ್ಡ ಅಮ್ಮು ನಿಂಗೆ ಇಷ್ಟ ಬಂದಂಗ್ ಮಾಡು. ಅವ್ರ ಮಾತು ತಲೆ ಕೆಡಿಸ್ಕೊಬೇಡ ನೀನು. ಒಂದ್ ಕಡೆ ಈಗ ಬೇಜಾರಾಯ್ತು. ಯಾವಾಗ್ಲೂ ನಂಗೆ ದಡ ಬೇಡ ಅಂದ್ಬಿಟ್ಟು ಅದಕ್ಕೆ. ಕೊಟ್ಬಿಡು ಅಕ್ಕನಿಗೆ ಅದು. ಮಾಮ ಬಂತು. ಸುಮ್ನಿರು ಈಗ. ಫಿಕ್ಸು. ಮಾವ ಬಂದ ನಾವೆಲ್ಲ ಸೋಮವಾರ ಫಿಕ್ಸ್ ಆಗ್ಬಿಟ್ಟಿದೀವಿ. ಆ ಕಡೆಯಿಂದ ಹಾಕವ. ಕಾಸು ಕೊಡಲ್ಲ ಅವ್ನು. ಅದು ನೋಡಮ್ಮ ಅವಳು ತಂಗಿ ಅಂದ್ರೆ ಎಂತ ಮಾತಾಡೋದು. ಲೋ, ನಾನೇನಾದ್ರು ಹೇಳಿದ್ನ? ನೀನ್ ನೀನು ಕೇಳಿದ್ನ? ಕಟ್ಟಿಲ್ವಲ್ಲ ದೀಪು ಅದಕ್ಕೆ ಹೇಳಿದ್ದೀನಿ. ನಿನ್ ಮಾತ್ರ ಕೇಳಿದ್ನ? ಯಶವಂತನ ಶರತನ? ಅಂತೂ ಒಪ್ಕೊಂಡ್ಬಿಟ್ಲಲ್ಲ. ಶರತ? ಅಂತೂ ಒಪ್ಕೊಂಡ್ಬಿಟ್ಲು. ಗುಡ್. ಇಷ್ಟು ದಿನ ನನ್ನ ತಮ್ಮ ಅಂತಿದ್ದು ಇವತ್ತು ಅಣ್ಣ ಅದು ಬೈ ಮಿಸ್ ಆಗಿ ಬಂತು. ಮಿಸ್ ಅಲ್ಲ, ಮನ್ಸ್ಕೊಳ್ಕೊಂಡ್ ಬಂದ್ಬಿಟ್ಟದೆ. ಈಗೇನಾಯ್ತು ಬಿಡು, ನಂಗೇನ್ ವಯಸ್ಸಿಗಿಂತ ನನ್ಗಿಂತ ನೀನೇ ದೊಡ್ಡವನಾಗ್ತೀಯ. ತೆಲುಗು ಒಳ್ಳೆ ನೀವು. ನಮ್ ಶರತ ನೆನ್ಪಿನ ಅತ್ತೆ ಅಂತ ಅನ್ಸ್ಲಾ. ಅಣ್ಣ ತಂಗಿ ಹಬ್ಬಗಳು ಈಗೂ ಯಶವಂತನ ನೆನ್ನೆ ತೆಲುಗು ವಿಡಿಯೋ ಮಾಡಿದ್ಯಲ್ಲ. ನೆಮ್ಮದಿಯಾಗಿ ಕಟ್ಟಿಸ್ಕೊ ಯಾಕಂದ್ರೆ ಏ ಇಲ್ಲ ಬಿಡು ಈಗ ಕೊಟ್ರ ನಾವೆಲ್ಲ ಕೊಟ್ಟಂಗೆ. ನಮಗೂ ಯಾರು ರಾಖಿ ಕಟ್ಟಿ ನಾನು ಕಾಸು ಕೊಡ್ತೀನಿ ಅಂದ್ರೆ. ದೀಪು ಅವ್ರಿಗೆ ಅಂತ ಹೇಳ್ತೀನಿ. ಸಂಜೆಗೆ ನಾನೇ ಏ, ಕೈಯಲ್ಲಿ ಇಲ್ಲ, ಅಣ್ಣ ತಂಗಿ ರಕ್ಷಾಬಂಧನಕ್ಕೆ ಅಕ್ಕ ತಂಗಿರ್ದು ಅಂತಾನೆ ಇರ್ಬೇಕಾಯ್ತು. ಹಾ, ಚಂದ ಅಲ್ವಾ? ನೀವಿದ್ರೆ ಚೆನ್ನಾಗಿದೆ. ಚೆನ್ನಾಗಿದೆ. ಪಾಪ ಯಜಮಾನ್ರಿಗೂ ಬೇಜಾರಾಯ್ತು ಈಗ. ಏ, ಇಲ್ಲ ಕೊಡ್ತೀನಿ. ನೀನ್ ಅರ್ಜೆಂಟ್ ಅಲ್ಲ ಯಶವಂತನ, ಅದಕ್ಕೆ ಅವಳು ಎದುರ್ಕತ್ತವಳೆ ನಿನ್ ಕಟ್ಟಕ್ಕೆ. ನಂಗೆ ನೋಡು, ಅವ್ನ ವಾಯ್ಸ್ಗೆ ಎದುರ್ಕೊತಾಳೆ. ನಿಧಾನಕ್ಕೆ ಕಟ್ಟು ತೊಂದ್ರೆ ಇಲ್ಲ. ಎಷ್ಟು ನಿದ್ದೆ ಗೊತ್ತಾಯ್ತಲ್ಲ. ಎಷ್ಟೊತ್ತ ಮಲ್ಗಿದ್ರಿ? ಇದಕ್ಕೆ ಕಾಸು ಹಾಕೀಗ ಯಾವ್ದಕ್ಕೆ? ಮಂಗಳಾರತಿ ತಟ್ಟಗೆ ಕಾಸಿಲ್ಲ. ಕೆಲ್ಸಕ್ಕೆ ಹೋಯ್ತಾರ. ವರ್ಷಕ್ಕೊಂದು ಹಬ್ಬಕ್ಕೂ ಕಾಸು ಕೊಡೋಣ ಅಂತ ಏನ್ರ ತೆಗಿ. ಅವ್ರ ಹತ್ರನೇ ಕಿರಿಗ ತಿಂತೀರ ಪಾಪ. ಕೆಲಸ ಮಾಡಿಸ್ಕೊತೀರಾ. ಇದು ಆರ್ತಿ ಮಾಡು. ಸ್ವೀಟ್ ತಿನ್ಸು. ಆರ್ತಿ ಮಾಡು. ಆರ್ತಿ ಮಾಡು. ಅಲ್ಲಿಂದ ಹ್ಯಾಪಿ ರಕ್ಷಾಬಂಧನ್. ಹ್ಯಾಪಿ ರಕ್ಷಾಬಂಧನ್. ಹ್ಯಾಪಿ ಬಂಧನ್ ವರ್ಷ. ವಿಡಿಯೋ ನಮಗ್ ಕಳಿಸ್ತೀನಿ. ಹೊಸಿಯ. ಕಂಟಿನ್ಯೂಸ್ ಹೊಡಿತಾ ಇದೆಯಾ ವಿಡಿಯೋ? ಸ್ಟಾಪ್ ಗೆ ಫೋಟೋ ತೆಗಿಬೇಕಾಗಿತ್ತು. ನಿಧಾನ. ಅದೇ ಹೇಳದ್ ನಿಂಗೆ. ಆ ಸ್ಪೀಡ್ ಬೇಕು. ಬಗ್ಗು. ಮೆಲ್ಲು ನಿಧಾನಕ್ಕೆ ಮಾಡು, ಹೋಗು. ಮೆಲ್ಲುಗೆ. ಮಾಡು, ತಲೆ ಕೆಡಿಸ್ಕೊಬೇಡ. ಅರ್ಜೆಂಟ್ ಏನು ಮಾಡಕ್ಕಾಗಲ್ಲ. ಅವ್ರಗಳ ಬಗ್ಗೆ ತಲೆ ಕೆಡಿಸ್ಕೊಬೇಡ. ಇಲ್ಲಿ ಯಾರೋ ನಿನ್ನ ಶಕ್ತಿ ಅಕ್ಷತೆ ಕೊಡು, ಅಡ್ಡಿಗೆ ಅಕ್ಷತೆನಲ್ಲಿ. ಇದೊಡ್ರಪ್ಪ ಈಗ. ಸಾಕ್ ಬಿಡವಾ. ಸ್ವಾಮಿ ಅಂದ ನೀರು. ಎಲ್ಲಿಲ್ಲ ಇದ್ದೆ ನೀನು? ಸಿಕ್ಕಿರೋದೇ 20 ರೂಪಾಯಿ ರಾಖಿ ಕಟ್ಬಿಟ್ಟು ಕೊಡು ಕೊಡು ಅಂತ ಕೇಳ್ತಾರೆ. ಅಂತ ತಂಗಿ ಇವರೆಲ್ಲರೂ ಇಲ್ಲಿ ನಾನ್ ಸಿಕ್ಕಿರೋದೇ ಹೆಚ್ಚು. ಅದಕ್ಕಿಂತ ಆಯ್ತು ಬಿಡು ನಾನು. ಅದಕ್ಕಿಂತ ದೊಡ್ಡದು ನಾನು.
ನಮ್ಮ ಮೊಬೈಲ್ ಬಿಟ್ಟು ಹಾಕಿ ಬೇಡ ಸಾಕು. ತಗೋ ಏನು ಬೇಡ ನನಗೆ. ಐಫೋನ್ ತಗೋ ಐಫೋನ್ ಗಿಫ್ಟ್ ಇರು ನಾಳೆ ಕೊಡ್ತೀನಿ ಬಾಕ್ಸ್ ಸಮೇತ ಕೊಡ್ತೀನಿ ಸದ್ಯಕ್ಕಿರ್ಲಿ ಆಮೇಲೆ ಕೊಡ್ತೀನಿ ಬಂದರಿ ಬಂದೆ ಒಂದ್ಸಲಿ ತೋರ್ಸೋ ಇಲ್ಲಿ ಮೊಕ್ಕನೆ ಹತ್ತತ್ರಕ್ಕೆ ಹಿಡಿದು ಬಿಡು. ಹಲೋ ಗೈಸ್, ವೆಲ್ಕಮ್ ಟು ಯುವರ್ ಚಾನಲ್ ಯೂಟ್ಯೂಬ್ದು. ಏನಂತಂದ್ರೆ 28 ಸಲ ಇವನ್ನ ಇಷ್ಟ ಹತ್ರದಲ್ಲಿ ತೋರಿಸ್ತೀನಿ ಅಂತ ಬೈತಾನೆ ಯಾವಾಗ್ಲೂ ನನ್ಗೆ. ನಮ್ ಕಣ್ಗಳು ಯಾವಾಗ್ಲೂ ಒಳ್ಳೆ ಕುಡ್ದವ್ರಂಗೆ ಇರ್ತದೆ. ವಿಕ್ಕಿ ಅಣ್ಣ ರಕ್ಷಾ ಬಂಧನ್ ದಿನಾದ್ರೂ ನನ್ಗೆ ಬೈಯದ್ ಬಿಡು ವಿಕ್ಕಿ ಅಣ್ಣ ನೀನು. ಯಾವಾಗ್ಲೂ ನಂಗೆ ಬೈತಾನೆ ಇರ್ತಾನೆ. ಎಕ್ಕಡ ತಕೊಂಡ್ ಮಾರ್ತಾವು ಅಪ್ಕೋ. ನೈ ದರಿದ್ರ ಆತ ತುಜೆ. ನನಗೆ ಎಷ್ಟು ಬೇಜಾರಾಗಿದೆ ಅಂದ್ರೆ ಹೇಳ್ಕೊಳಕ್ಕೆ ಯಾರ್ದು ಎಗ್ಲು ಸಿಗ್ತಾ ಇಲ್ಲ. ಒಂಚೂರು ಎಗ್ಲು ಇದ್ರೆ ಕೊಡ್ರಪ್ಪ ನಮ್ಮ ಅಣ್ಣಂಗೆ. ಇದು ಅದೇನೋ ಹೇಳಬೇಕು ಅಂತ ಅನ್ಕೊಂಡೆ. ಆಕ್ಚುಲಿ ನಾವಿವಾಗ ಮತ್ತೆ ಸ್ಯಾರಿ ತಗೊಳಕ್ ಹೋಗ್ತಾ ಇದ್ದೀವಿ. ಅವತ್ತು ತಗೊಳಕ್ಕಾಗಲಿಲ್ಲ, ಇವತ್ತು ತಗೊಳ್ಳೋಣ ಅಂತ ಅಂದ್ಬಿಟ್ಟು. ಕ್ಯಾಮ್ರಾ ನೋಡ್ತಾ ಇಲ್ಲ ಅಂತ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಕ್ಷಮೆ ಇರಲಿ. ಯಾಕಂದ್ರೆ ಮುಂದೆ ರಸ್ತೆನೂ ನಡ್ಕೊಂಡು ನೋಡಬೇಕು ನಾನು, ಅದಕ್ಕೋಸ್ಕರ ಅಷ್ಟೇ. ಯಾಕಂದ್ರೆ ಇಟ್ಸ್ ವೈಲೇಷನ್. ಇವನು ಈ ತರ ಎಲ್ಲ ಮಾಡಬಾರ್ದು. ಆಕ್ಚುಲಿ ಇದು ಇಲ್ಲೀಗಲ್ ಕೆಲಸ ಇದೆ. ಅಭಿವ್ಯಕ್ತಿ ನಿನಗೆ ಹೇಳ್ತಾ ಓ ಇರೋದು. ನನ್ಗ ಸಾರಿ ಗೈಸ್, ನಂಗೆ ಗೊತ್ತಾಗ್ಲಿಲ್ಲ. ನಾನೆಲ್ಲ ಇವನೇ ಬೈಕೋತವನೇನೋ ಅಂತ ಅನ್ಕೊಂಡು ಖುಷಿ ಅಲ್ಲ. ಒಂದಿನ ನಮ್ಮ ಮೈಸೂರು ಬೆಂಗಳೂರು ಆಗೋದ್ರಲ್ಲಿ ಡೌಟೇ ಇಲ್ಲ ಗೈಸ್. ನಿಜ ಇರಿಟೇಷನ್ ಅನಿಸುತ್ತೆ ಈ ಥರ ಇದ್ರೆ. ಬೆಂಗಳೂರವ್ರು ಅದು ಹೆಂಗಿರ್ತಾರೋ ಏನೋ, ಅಭ್ಯಾಸ ಆಗೋಗಿರುತ್ತೆ ಅವ್ರಿಗೆ. ಬಟ್ ನಮ್ಗೆ ಒಂದಿನ ಈ ಥರ ನೋಡಿದ್ರೆ ಹಿಂಸೆ ಅನ್ನೋಂಗೆ ಆಗ್ತಾ ಇರುತ್ತೆ. ಬರೋದೇನೋ ಬಂದ್ವಿ ಯುವರಾಜಗೆ. ಇವತ್ತು ಅವ್ರು ನಮಗೆ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಿಲ್ಲ ಅಥವಾ ತೋರಿಸ್ಲಿಲ್ಲ ಅಂದರೆ ಯುವರಾಜಗೆ ನನ್ನ ಲೈಫಲ್ಲಿ ಇಲ್ಲೇ ಬಿದ್ಕೊಂಡು ಆಡ್ಬಿಡ್ತಾಳೆ. ಇಲ್ಲ, ನನ್ನ ಲೈಫಲ್ಲಿ ಬರಲ್ಲ ಇಲ್ಲಿಗೆ. ಏನೋ ಇದೆ ಅಂದರೆ ನೋಡಿ ಒಳ್ಳೆ ಒಂಥರ ಏನೇನು ಚೆನ್ನಾಗಿ ಮುದ್ದಾಗಿ ಕಾಣಿಸ್ತಾ ಇದ್ದೀನಿ ಇವತ್ತು ನಾನು. ನೋಡಿಲ್ಲಿ ನೋಡು, ಗುಂಡಿ ಥರ ಕಾಣಿಸ್ತಾ ಇದ್ದೀನಿ. ಗುಂಡಿ ಥರನೇ ಇದೆಯಾ ಬಿಡವ. ಮುಗ್ದಿದ್ರು ನಮ್ಮ ಈ ಲೇಡೀಸ್ಗಳಿಗೆ ಶಾಪಿಂಗ್ ಗುಡ್ಸ್ ಮಾತ್ರ ಮುಗಿಯಲ್ಲ ಕಣಪ್ಪ. ವಾಟ್ಸ್ಆಪ್ ಮೈ ಗ್ಯಾಂಗ್, ವೆಲ್ಕಮ್ ಟು ಹುಡ್. ಯಾವುದೋ ಬಂಟಿ ನಗುದ್ರು ಗೈಸ್, ಇವನು ಇಮಿಟೇಟ್ ಮಾಡ್ತವನೆ. ವಿಡಿಯೋ ಮಾಡ್ಬೇಕಂತೆ ಹಂಗೆ ಹೇಳ್ಬಿಟ್ಟು ಇವಳ ಹಿಡಿ. ಡಿಸ್ಪ್ಲೇ ಹಾಕಿದ್ದೀರಲ್ಲ, ಅದಿದೆ ತೋರಿಸಿರೋದು. ಈ ಥರನೇ ಬರುತ್ತೆ ಅದು. ದೀಪು ನೀನು ನೋಡಿದೆ ಇದು, ಅದೇ ನೀನು ನೋಡ್ತಿರೋದನ್ನ ವಿಡಿಯೋದಲ್ಲಿ ತೋರಿಸ್ಬೇಕಲ್ವಾ, ಹೇಳ್ದಲ್ಲ. ಸರಿ ತೋರಿಸ್ತಾ ಇದ್ದೀನಿ. ಇದು ನೋಡು, ಏನು ಡೌ ಮಾಡ್ತೀವಿ ಕ್ಯಾಮ್ರಾ ಮುಂದೆ. ಲೋ ಎಲ್ಲ ಇದು ನೋಡು, ಚೆನ್ನಾಗಿದೆ. ಆ್ಯಕ್ಚುಲಿ ಗೈಸ್ ಕರೆಕ್ಟಾಗಿ ಆಲ್ಮೋಸ್ಟ್ ಒಂದು 15 ನಿಮಿಷ ತಗೊಂಡ್ವಿ. 15 ನಿಮಿಷನೂ ಇಲ್ಲ, 2-3 ನಿಮಿಷ ಅಷ್ಟೇ ತಗೊಂಡಿದ್ದು. ಎಷ್ಟು ಡೌ ಮಾಡ್ತಾವಳ ಅಂದರೆ 5ರಿಂದ 7 ನಿಮಿಷ ತಗೊಂಡಿದ್ದೀವಿ. ನಾನೇನೋ ಹೇಳಿದ್ರು ಇವ್ನಿಗೆ ಎಷ್ಟು ಕಡಿಮೆ ಹೇಳ್ಬಿಟ್ಲು, ಅಷ್ಟು ತಗೊಂಡ್ವಿ. ಅಷ್ಟರಲ್ಲಿ ಎಲ್ಲ ಮುಗಿಸಿಬಿಟ್ವಿ. ಯಾಕಂದ್ರೆ ಸ್ಪೀಡ್ ಗೈಸ್. ಇವನ್ ಬಂದ್ರೆ ನನಗೆ ಸ್ವಲ್ಪ ಕಲೆಕ್ಷನ್ ಅಷ್ಟೊಂದು ಕನ್ಫ್ಯೂಷನ್ಸ್ ಇರಲ್ಲ. ಹಿಂಗೆ ತೋರಿಸ್ತೀನಿ, ಓಕೆನಾ ಅಂತ ಕೇಳ್ತೀನಿ, ಓಕೆ ಅಂದರೆ ಡನ್ ಅಷ್ಟೇ. ಆಯ್ತು ಮಮ್ಮಿ, ಥ್ಯಾಂಕ್ ಯು. ಬಂದರು ದೀಪು ಬಂದರು ಸೀರೆ ಹಿಡ್ಕೊಂಡು ಬಂದರು. ಬನ್ನಿ ಗೈಸ್, ತಗೊಂಡಾಯ್ತು ನೋಡಿ. ನಮ್ಮಮ್ಮ ನಮ್ಮತ್ತೆಗೆ ನಮ್ಮ ಅಕ್ಕವ್ರಿಗೆಲ್ಲ ಕೊಡ್ಸೋರೆ ಸೀರೆನ ಗೌರಿ ಹಬ್ಬಕ್ಕೆ ಅಂತ. ನಾನು ಅಮ್ಮ ನನಗೆ ಕೊಡ್ಸು ಅಂದರೆ ನೀನು ಮದುವೆ ಆಗಿದ್ಯಾ ಹೋಗು ಅಂತ ಬೈದ್ಬಿಟ್ಟು ಕಳಿಸಿದ್ರು. ಥ್ಯಾಂಕ್ ಯು ಗೈಸ್, ಇಷ್ಟೇ ಗೈಸ್. ಇವನೇನಪ್ಪ ಸೆಲ್ಫಿ ಕ್ಯಾಮ್ರಾದಲ್ಲಿ ನೀನು ಬರಲ್ಲ, ಏನೋ ಪಂಚೆ ತಗೋಬೇಕಂತೆ. ಪಂಚೆ ತಗೊಳ್ಳೋದಕ್ಕೆ ನನ್ನ ಹಿಂಗೆ ಅಲಿಸ್ತವನೆ. ನೀನು ಯಾವಾಗ ಇಷ್ಟು ಒಳ್ಳೆ ಬುದ್ಧಿ ಕಲ್ತೇವಿ ಕೇಳ, ಪಂಚೆ ಹೊಡ್ಕೋಬೇಕು, ಅದು ಉಟ್ಕೋಬೇಕಂತ. ಶಾಸ್ತ್ರೋಕ್ತವಾಗಿ ಬದುಕು ಅಭ್ಯಾಸ ನನಗೆ. ಏನಿಲ್ಲ, ಅವತ್ತೇನೋ ಒಂದು ಹಾಕೊಂಡಿದ್ದು ಔಟ್ಫಿಟ್ ಚೆನ್ನಾಗಿ ಕಾಣಿಸ್ತೋ ಏನೋ, ಅದಕ್ಕೆ ಟ್ರೈ ಮಾಡೋದು ಅಂತ ಬರ್ತಾನೆ. ಅದು ಬಿಟ್ರೆ ಬೇರೆ ಏನಂತ ದೊಡ್ಡ ನಾನು ಯಾವಾಗಲೂ ನಮ್ಮ ಸಂಸ್ಕೃತಿಗೆ ಬೆಲೆ ಕೊಟ್ಟು ಹೋಯ್ ಅದಕ್ಕೋಸ್ಕರ. ಹ್ಞೂ, ಸಂಸ್ಕೃತಿ. ಒಂದೊಂದ್ಸತ ಅವನ ಅವತಾರ ನೋಡಬೇಕು ಗೈಸ್, ಸಂಸ್ಕೃತಿನ ಅಂತ ಅನ್ನಂಗೆ ಆಯ್ತದೆ. ಬಣ್ಣದ ಕಲರ್ ಪಂಚೆಗಳೇ ಬೇಕು ಅಂತ ಬಂದವನೇ. ನಾನು ಎಲ್ಲೋದ್ರೂ ಹಿಂಗೆ ವಿಡಿಯೋ ಮಾಡ್ಕೊಂಡು ನಿಂತ್ಕೊಳ್ಳೋದೆ ಕೆಲಸ. ದೀಪು ಹಾಂ, ಮೆರೂನ್ ಕಲರ್ ಅಂತ ತಗೋತೀನಿ ಅಂತ. ಹಾಂ, ಅದು ಬಿಟ್ಟರೆ ಯಾವ ಕಲರ್ ತಗೊಳ್ಳಿ? ಯೋಚನೆ ಮಾಡಿಬಿಟ್ಟು ಹೇಳು. ಔಟ್ಫಿಟ್ ಅಂತ ನೋಡಿ ವಿಡಿಯೋ ಮಾಡ್ತಿದ್ಯಾ? ಹೇಳ್ಬಿಟ್ಟು ಮಾಡಿಸ್ತಲ್ಲ ನೀನೇ ಔಟ್ಫಿಟ್ ತೋರಿಸು ಅಂದ್ಬಿಟ್ಟು.
ಅಷ್ಟೇ ನಮ್ಮ ಅಣ್ಣ ಅಂತ ಆಗೋನೆ ಈ ಪೆದ್ದ ನನ್ ಇವ್ನ್ಗೆ ಮಗನ್ ಏನು ಕರ್ಕೊಂಡು ಗೊತ್ತೈತೆ ಇಲ್ಲ ನಾನು ಇವ್ನ shooting ನಾನೇ ಕರ್ಕೊಂಡು ಕರ್ಕೊಂಡು ಹೋಯ್ತಾವಳೆ ಇಲ್ಲಿ ಇಳಿಸ್ಬಿಟ್ಟು ನಂದೇನಲ್ಲ ಅವಂದೇ ಹಿಡ್ಕ ಬತ್ತಿರೋದು ನಾನು ಆರಾಮ್ಸಾಗಿ ಡಿಕ್ಕಿಲ್ ಹಾಕ್ ಬಂದಿದ್ದೀನಿ ಸಾರಿ ಎರಡು ಲುಂಗಿ ಲುಂಗಿ ಹುಡ್ಕಬೇಕಂತೆ ಲುಂಗಿ ಅಂತ ಏಯ್ ಬಿಸ್ಲು 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 ಗೈಸ್ ಐ ಆಮ್ ವಾಕಿಂಗ್ ಹಿಂಗೆ ವಿತ್ ದಿಸ್ ಶೂ ವಿತ್ ಲುಂಗಿ ಅಂಡ್ ಮೈ ತಂಗಿ ಈ ಕ್ಷಣಂ ಸ್ವಯಂ ತನ ಲವ್ ಮಾರ್ಕೆಟಲ್ಲಿ ಹಬ್ಬ ಮುಗ್ದಿದ್ರು ಈ ತರ ಗಜಿಬಿಜಿ ಅಂತಾರಲ್ಲೋ ಏನಂತಂದ್ರೆ ಎಲ್ಲಾರು ನೋಡಿದೀರಾ ಅವ್ರ ಅಣ್ಣನ್ಗೆ ರಾಖಿ ಕಟ್ಟೋದಕ್ಕೆ ಅವನ್ನೇ ಕರ್ಕೊಂಡು ಶಾಪಿಂಗ್ ಬಂದಿದ್ದೀನಿ ರಾಖಿ ತಗೊಳಕ್ಕೆ ನಾಯಿ ಜೀವನ ಬಾಯ್ ಬಿಟ್ಟು ಬೇರೆ ಹೇಳ್ಬೇಕಾ ಹಬ್ಬ ಮುಗ್ದಿದ್ರು ಉಣ್ಮೆ ಮುಗ್ದಿದ್ರು ಎಲ್ಲ ಮುಗ್ದಿದ್ರು ಜನಗಳ ರಾಶಿ ಮಾತ್ರ ಕಮ್ಮಿ ಆಗಲ್ಲ ಹಿಂಗೆ ಎಲ್ಲಿಂದ ಹಿಂಗೆ ಓಡ್ ಬರ್ತಾರೋ ಏನೋ ಒಂದು ಗೊತ್ತಿಲ್ಲ ನಾವು ಅಪರೂಪಕ್ಕೆ ಬರೋದಕ್ಕೆ ಹಿಂಗೆ ಅನ್ಸುತ್ತೋ ವಿಕೇಣ ನಾವು ಆ ರೋಡ್ಗೆ ಹೋಗ್ಬೇಕು ಇಲ್ಲಾಂದ್ರೆ ದಿನ ಹಿಂಗೆ ಬರ್ತಾರೋ ಒಂದು ಗೊತ್ತಾಗ್ತಾ ಇಲ್ಲ ನೋಡಿ ಅಯ್ಯೋ ಇದು 4 ಕಟ್ ಮಾಡ್ಕೊಡಿ ನನಗೆ 4 ಮಮ್ಮಿಗೆ 3 ಎಷ್ಟಿಟ್ಟು ಪೇ ಮಾಡ್ಬೇಕು ಫೋನ್ ಕೊಡ್ತೀರಾ ಸರ್ ಇಲ್ಲಿ ಮೈಕ್ ಹಾಕಳ್ದೆ ಮಾತಾಡ್ಬಿಟ್ಟು ಅವಾಗ್ಲೇ ಪೆದ್ದೊಂದ್ ತರ ಏನೇನೋ ಮಾತಾಡ್ಬಿಟ್ಟು ಸುಮ್ನೆ ಮುಟ್ಟಾಳ ಅದೆ ಏನ್ ಮಾತಾಡಿದೆ ವಿಕೇಣ್ ಅದ್ರಲ್ಲಿ ಏನಂತಂದ್ರೆ ಇದು 20 ರೂಪಾಯಿ ರಾಖಿ ತಗೋಬಿಟ್ಟು ಒಳ್ಳೆ ಟ್ಯಾಕ್ಸ್ ಗಳು ಹಾಕ್ತಾರಲ್ವಾ ನಮ್ಗೆ ಅಂತ ಅಂದ್ಬಿಟ್ಟು ಹಿಂಗೆ ಹೇಳ್ಕೊಂಡು ಎಲ್ಲಿ 20 ರೂಪಾಯಿ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊತಿದ್ದೆ ಅದನ್ನ ಆಗ್ಲಿಲ್ಲ ಏನಾಯ್ತು ಏನಿಲ್ಲ ಸುಮ್ಮನೆ ನೋಡ್ದೆ ಅಷ್ಟೇ ಅವಾಗ ಹಿಂಗೆ ರಿಯಾಕ್ಟ್ ಆಗೋಯ್ತೀನಿ ಗೈಸ್ ಅದಕ್ಕೆ ನಮ್ಮ ಅಣ್ಣ ಒಂದು ಸ್ವಲ್ಪ ಬೆಚ್ತಾನೆ ನನ್ನ ಜೊತೆ ಬರೋದಕ್ಕೆ ಬೆಚ್ತೀನಿ ಎಲ್ಲೋ ಕರ್ಕೊಂಡು ಹೋಯ್ತವನೆ RR ಮೆಸ್ಸಿಗೇನೋ ಊಟ ಮಾಡ್ಬೇಕಂತೆ ಅವನು ಕರ್ಕೊಂಡು ಹೋಯ್ತವನೆ ಹೊಟ್ಟೆ ಹಸುವಾಗ್ತಾ ಇದೆ ಗೈಸ್ ಏನಂದ್ರೆ ಯಾವಾಗ್ಲೂ ಇವ್ನು ನಾನ್ ವೆಜ್ ಪ್ಲಾನ್ ಎಲ್ಲ ನಾನು ತಿಂದಿರೋ ದಿನನೇ ಇಟ್ಕೊತಾನೆ ಇವನ್ ಮುಂದೆ ನಾನು ಕೂತ್ಕೋಬೇಕು ಸುಮ್ಮನೆ ಅದ್ರಲ್ಲಿ ಒಂಥರ ಸಂತೋಷ ನಂಗೆ ಅಲ್ಲಿ ಐಸ್ ಕ್ರೀಮ್ ಇದ್ರೆ ಸರಿ ಇಲ್ಲಾಂದ್ರೆ ನಾನು ಏನು ಮಾಡ್ತೀಯಾ ಇರ್ತದೆ ನೋಡ್ದ ಊಟ ಮಾಡದೆ ತೇಗ್ ಬದೈತು ಅಂತ ಬದೈತೆ ಗ್ಯಾಸ್ಟ್ರಿಕ್ ರಾಖಿ ಏನೋ ತಗೊಂಡಾಯ್ತು ಪಾಪ ಏನು ಬೇಸರ ಅಂತಂದ್ರೆ ರಾಖಿ ಹಬ್ಬದ ದಿನ ಇವನಿಗೆ ರಾಖಿ ನಾನು ಕಟ್ಟಲಿಲ್ಲ ನಮ್ಮ ದಿಲ್ಲೋ ಅಣ್ಣಗೂ ಕಟ್ಟಲಿಲ್ಲ ಅದಕ್ಕೆ ನಾವು ಅದೇ ಬೇಜಾರು. ನಾಳೆ ಅಥವಾ ನಾಳಿದ್ದು ಕಟ್ಟಿಸ್ಕೋಬೇಕಂತ ಇಚ್ಛೆ ಪಟ್ಟಿದ್ದೇವೆ ಯಾಕಂದ್ರೆ ನಮ್ಮ ಅಕ್ಕಂದಿರು ಇದಾರಲ್ಲ ಅವರು ಬರಬೇಕು ಸೊ ನಾಳೆ ಒಟ್ಟಿಗೆ ದಿಲ್ಲು ರಜಾನಾ? ಕಟ್ಟೋಣ ಅಂತ ದಿಲ್ಲು ಅಣ್ಣ ನಾಳೆ ರಜಾ ಇಲ್ಲ ಡೌಟ್ ಮಂಡೇ ಅವ್ನು ಲೀವ್ ಹಾಕೋದು ಓಕೆ ಓಕೆ ಈ ಥರ ಪರಿಸ್ಥಿತಿ ನಮ್ಮದು ಅದಕ್ಕೆ ಬೆಳಗ್ಗೆ ಇಬ್ಬರು ಅಣ್ಣಂದಿರು ಅಣ್ಣ ತಮ್ಮಂಗೆ ಕಟ್ಟಿದೆ ಇನ್ನು ನಾಳೆ ನಾಳಿದ್ದು ಇವರು ಕಟ್ಟಬೇಕು ನಾನು ಇವಳು ಕೊನೆ ತಮ್ಮ ಇವ್ನು ನನ್ನ ಕೊನೆ ತಮ್ಮ ಅಲ್ಲ ಇವನೇ ಮೊದಲನೇ ಅಣ್ಣ ನನಗೆ ನನಗೆ ಕಟ್ತಾರೆ ನನಗೆ ಕಟ್ತಾರೆ ರಾಖಿನ ಯಾರ್ಯಾರ ಮೆಸ್ನ ರುಚಿ ಮೆಸ್ನ ಯಾಕೆ ಗಲ್ಲಿಲಿಟ್ಟವ್ರೆ ಅಂತ ಗೊತ್ತಿಲ್ಲ ಬಟ್ ನಡ್ಕೊ ಬರೋಷ್ಟ್ರಲ್ಲಿ ಸುಸ್ತಾಗುತ್ತೆ ಎಂಥ ಪ್ರ್ಯಾಂಕ್ ಮಾಡೋನೆ ಅಂತಂದ್ರೆ RR ಮೆಸ್ಸಲ್ಲಿ ಐಸ್ ಕ್ರೀಮ್ ಇರುತ್ತೆ ಬಾ ನೀನು ಕೊಡಿಸ್ತೀನಿ ನಾನು ತಿಂತ ಕೂತಿರ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡ್ಬಂದ್ಬಿಟ್ಟು ಇವ್ನ ಮುಖಕ್ಕೆ ಇಲ್ಲಿ ಐಸ್ ಕ್ರೀಮೇ ಇಲ್ಲ ಗೈಸ್ ಇಲ್ಲಿ ಐಸ್ ಕ್ರೀಮ್ ಇಟ್ಟಿಲ್ಲ ಅಂದ್ರೆ ನಾನೇನು ಮಾಡೋಕ್ಕಾಗಿದೆ ನೀನು ತಾನೇ ಯಾವಾಗಲೂ ಬರ್ತಿದ್ದಿದ್ದು ಇಲ್ಲಿ ತಿನ್ನೋಕ್ಕೆ ಒಂದು ಕೆಲಸ ಮಾಡು ದೇವರು ಯಾವತ್ತೂ ಹೇಳಿಲ್ಲ ಕಣೋ ಅದೆಲ್ಲ ನಿಂದಿ ಉಪದೇಶಗಳನ್ನ ಪಾಪ ಹೇಳಿ ನಮ್ಮ ಮಮ್ಮಿ ಮೈಂಡ್ ಸೆಟ್ ಚೇಂಜ್ ಮಾಡಿದೆ ದೇವ್ರು ಹೇಳೈತಾ ಅಂದರೆ ನಾನ್ ವೆಜ್ ತಿನ್ಬೇಡಿ ಇವತ್ತು ನೀವು ವೆಜ್ಜೇ ತಿನ್ಬೇಕು ದೇವರು ಭಕ್ತಿ ತೋರಿಸಿ ಅಂತ ಹೇಳೋರೆ ನಿಮ್ಮ ಇಷ್ಟ ಕಣಪ್ಪ ಹಿಂಗಿರ್ತದೆ ಹೇಳೋ ಗೀ ರೈಸ್ ಮುಚ್ಕೊಂಡು ನನಗೇನು ಅನ್ಸಲ್ಲ ಕಣಂತೆ ಫಿಶ್ಶು ನಾನು ಫಿಶ್ ತಿನ್ನಲ್ಲ ಚಿಲ್ಲಿ ಚಿಕನು ತಿನ್ನಲ್ಲ ಕಬಾಬು ತಿನ್ನಲ್ಲ ಥೂ ಲೋಫರ್ ಪಾಪ ಛೇ ಇಂಥ ಅಣ್ಣನ ಅವನೇ ನೋಡಿ ಕೀಸ್ನಲ್ಲಿ ಪಾಪ ಅನ್ಸುತ್ತೆ ತಿನ್ನಂಗಿಲ್ಲ ಇವತ್ತು ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಆರ್ಡರ್ ಕ್ಯಾನ್ಸಲ್ ಮಾಡ್ಬಿಟ್ಟು ಕರ್ಕೊಂಡೋಗ್ಬಿಡ್ತೀನಿ ಹಿಂಗೆ ಆಡ್ತಾ ಇದ್ರೆ ನೀನು ಥ್ಯಾಂಕ್ ಯು
ಗೈಸ್ ಏನಂತಂದರೆ ಈ ಸರಿ ಸುಮಾರು ರಾತ್ರಲ್ಲಿ ನಮ್ಮ ಅಣ್ಣ ನನಗೆ ಏನೋ ಕೊಡಿಸ್ತೀನಿ ಬಾ ಅಂತ ಕರ್ಕೊಬಂದವನೇ. ಕೊಡಿಸ್ಬೇಕು ಅಂತ ಅನ್ಕೊಂಡಿರ್ಲಿಲ್ಲ, ಆದರೆ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ಅದಕ್ಕೆ. ಏನು ಬ್ಲ್ಯಾಕ್ ಮೇಲೋ ಮಾಡಿಲ್ಲ ಅಂತ ನಾನು ಬಿಲ್ಡಪ್ ಕೊಡ್ತಾ ಇದ್ದೀನಿ ಅಷ್ಟೇ. ಸೊ ನಾನು ನೋಡ್ತೀನಿ, ತಗೊಂಡು ಯಾವ್ದಾರು ಇಷ್ಟ ಆದರೆ ಟ್ರೈ ಮಾಡ್ತೀನಿ ಗೈಸ್. ನಾವು ಕೊಡಿಸ್ಬೇಕು ಅಂದಾಗ ನಮ್ಮ ಮುಖಗಳು ಎಷ್ಟು ಡಲ್ ಆಗಿರ್ತದೆ, ಅದೇ ಆಗ್ಬಿಟ್ಟಿದ್ದೀನಿ ನಾನು ಕೊಡಿಸ್ತೀನಿ ಅಂದಾಗ ಈ ಅಂತ ಅಲ್ಕಿರಿತಿರ್ತಾನೆ. ಎಷ್ಟು ಸೀರಿಯಸ್ ಆಗ್ಬಿಟ್ಟಿದ್ದೀನಿ ನೋಡಿ, ಆಕ್ಟಿವೇ ಇಲ್ಲ ನಾನು. ಬಾ ಟ್ರಯಲ್ ನೋಡಬೇಕು. ಎಕ್ಸ್ಪೆಕ್ಟ್ ಮಾಡಿದಂಥ ಏನು ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ಎಲ್ಲೂ ಕೂಡ 3 ಶಾಪ್ಗೆ ಹೋದ್ವಿ, 3 ಶಾಪಲ್ಲ ನನಗೇನು ಇಷ್ಟ ಆಗಲಿಲ್ಲ. ಸೊ ನಾನು ನಮ್ಮ ಅಣ್ಣನ ದುಡ್ಡು ಇಳಿಸ್ಬಿಟ್ಟೆ, ಮನೆಗೆ ಹೋಗ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಬ್ಲಾಗ್. ನನಗೆ ತುಂಬ ಹರ್ಟ್ ಆಯಿತು. ಹಾಂ, ಆದರೂ ಒಂದು ಕಡೆ ಖುಷಿ ಅವನಿಗೆ ಉಳಿತು ದುಡ್ಡು ಅಂತ. ಇಲ್ಲ, ಎಷ್ಟು ಬೇಜಾರು ಮಾಡ್ಕೊಂಡಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತು. So thank you for watching my vlog. Subscribe my YouTube channel. Tata. Have a nice night.